ಇನ್ನು ವಿನಯ್ ಕುಲಕರ್ಣಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಫಸ್ಟ್ ರಿಯಾಕ್ಷನ್ ಅನ್ನು ನೀಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ 7 ಜನರನ್ನು ಸಾಯಿಸಿದ್ರಲ್ಲ ಅಂಥೇಳಿ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 7 ಜನರನ್ನ ಸಾಯಿಸಿದ್ರಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ವಿನಯ್ ಕೇಸ್ ಕೋರ್ಟ್ನಲ್ಲಿದೆ, ನಾನು ಮಾತಾಡೋದಿಲ್ಲ ಈಗ ಸದ್ಯದ ಮಟ್ಟಿಗೆ. ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇದೆ, ಸುಪ್ರೀಂ ಕೋರ್ಟ್ಗಾಗಿರ್ಬೋದು ಎಲ್ಲವೂ ಕೂಡ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅದರಂತೆ ಅವರು ಅರ್ಜಿ ಹಾಕ್ತಾರೆ, ಕೋರ್ಟ್ನಲ್ಲಿದೆ ಎನ್ನುತ್ತಲೇ ವಿನಯ್ ಪರ ಸಿದ್ದು ಬ್ಯಾಟನ್ನು ಬೀಸಿದ್ದಾರೆ. ಇನ್ನು ಯೋಗೇಶ್ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿ ಅವರು ಸದ್ಯದ ಮಟ್ಟಿಗೆ ಏನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ದಿನಗಳ ನಂತರ, ಆದರೆ ಸಾಕಷ್ಟು ವರ್ಷಗಳ ನಂತರ ಈ ಒಂದು ವಿಚಾರಣೆ ತನಿಖೆ ಎಲ್ಲವೂ ಕೂಡ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಕೋರ್ಟ್ ಒಂದು ಮಹತ್ವವಾದಂತಹ ಒಂದು ತೀರ್ಪನ್ನು ನೀಡುತ್ತೆ. ಅವರಿಗೆ ಈಗಾಗಲೇ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯನವರು ಇದರ ಬಗ್ಗೆ ಎಲ್ಲೂ ಸಹಿತ ಮಾತನಾಡಿದ್ದಿಲ್ಲ. ಈಗ ಫಸ್ಟ್ ರಿಯಾಕ್ಷನನ್ನು ನೀಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ 7 ಜನರನ್ನ ಸಾಯಿಸಿದ್ರಲ್ರಿ ಅನ್ನುವಂಥ ನಿಟ್ಟಲ್ಲಿ ಯಾವುದೋ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಇಲ್ಲಿ ವಿನಯ್ ಕೇಸ್ಗೆ ಅಂದರೆ ಮೇಲ್ಮನವಿಯನ್ನು ಸಲ್ಲಿಸಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥ ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಕೋರ್ಟಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇದೆ ಇವರಿಗೆ. ಖಂಡಿತವಾಗ್ಲೂ ಕೂಡ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಎಲ್ಲವೂ ಕೂಡ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಈ ಕೋರ್ಟ್ನದಕ್ಕೆ ನಾನು ಮಾತಾಡಕ್ಕೆ ಹೋಗಲ್ಲ. ಕೋರ್ಟ್ನಲ್ಲಿ ಅಪೀಲ್ ಇದೆ, ಅಪೀಲು ಸೆಷನ್ಸ್ ಕೋರ್ಟ್ ಕೊಟ್ಟಿರೋದು, ಅದ್ರ ಮೇಲೆ ಅಪೀಲ್ ಇದೆ, ಆಗ್ತಾನೆ. ಈ ಕೋರ್ಟ್ನದಕ್ಕೆ ನಾನು ಮಾತಾಡಕ್ಕೆ ಹೋಗಲ್ಲ. ಕೋರ್ಟ್ನಲ್ಲಿ ಅಪೀಲ್ ಇದೆ, ಅಪೀಲು ಸೆಷನ್ಸ್ ಕೋರ್ಟ್ ಕೊಟ್ಟಿರೋದು, ಅದ್ರ ಮೇಲೆ ಅಪೀಲ್ ಇದೆ, ಆಗ್ತಾನೆ. ಈ ಕೋರ್ಟ್ನದಕ್ಕೆ ನಾನು ಮಾತಾಡಕ್ಕೆ ಹೋಗಲ್ಲ. ಕೋರ್ಟ್ನಲ್ಲಿ ಅಪೀಲ್ ಇದೆ, ಅಪೀಲು ಸೆಷನ್ಸ್ ಕೋರ್ಟ್ ಕೊಟ್ಟಿರೋದು, ಅದ್ರ ಮೇಲೆ ಅಪೀಲ್ ಇದೆ, ಆಗ್ತಾನೆ. ಈ ಕೋರ್ಟ್ನದಕ್ಕೆ ನಾನು ಮಾತಾಡಕ್ಕೆ ಹೋಗಲ್ಲ. ಇನ್ನು ವಿನಯ್ ಕುಲಕರ್ಣಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರು ಏನೀಗಾಗಲೇ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಈಗಿರಬೇಕಾದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯವರು ಫಸ್ಟ್ ರಿಯಾಕ್ಷನನ್ನು ನೀಡಿದ್ದಾರೆ. ಈಗಾಗಲೇ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಕೂಡ ಈಗಾಗಲೇ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ಗಾಗಿರ್ಬೋದು ಈ ರೀತಿಯಾಗಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅದನ್ನು ಅವರು ಆ ಒಂದು ಅರ್ಜಿಯನ್ನು ಹಾಕ್ತಾರೆ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ವಿನಯ್ ಕುಲಕರ್ಣಿ ಅವರ ಪರವಾಗಿ ಇಲ್ಲಿ ಮಾತನಾಡ್ತಾ ಇದ್ದಾರೆ, ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅಂತಲೂ ಕೂಡ ಅನಿಸುತ್ತೆ.